ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಜಯಶ್ರೀ. ಎಸ್ ವೀಕ್ಷಕರೇ, ನಾನಿವತ್ತು ಜಿಬಿಎ ಮುಖ್ಯ ಕಚೇರಿಯ ಆವರಣದಲ್ಲಿರುವಂತಹ ಪಾರ್ಕ್ ನಲ್ಲಿದ್ದೀನಿ. ಯಾಕೆ ಈ ಪಾರ್ಕ್ ಒಳಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಪಾರ್ಕಿನ ದುಸ್ಥಿತಿ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಜಿಬಿಎ ಮುಖ್ಯ ಕಚೇರಿಯ ಆವರಣದಲ್ಲಿರುವಂತಹ ಪಾರ್ಕ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮಗೂ ತೋರ್ಸೋಣ ಅಂತ ನಾನಿವತ್ತು ಈ ಪಾರ್ಕ್ನೊಳಗೆ ಬಂದಿದ್ದೀನಿ. ನೋಡಿ, ಇಲ್ಲಿ ಪಾರ್ಕ್ ಅನ್ನ ಮಾಡಿದ್ದಾರೆ. ಇಲ್ಲಿ ಪಾರ್ಕ್ ಅಲ್ಲಿ ಹಿಂಗ್ ಓಡಾಡೋದಕ್ಕೆ ಟೈಲ್ಸ್ ಕಲ್ಗಳನ್ನ ಹಾಕಿದ್ದಾರೆ. ಕಲ್ಗಳ ಜೊತೆಗೆ ಇಲ್ಲಿ ಏನ್ ಮಾಡಿದ್ದಾರೆ, ಕಸದ ರಾಶಿಗಳನ್ನ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಇಲ್ಲಿ ಜನರು ಹೇಗೆ ಓಡಾಡ್ಬೇಕು, ಎಲ್ಲಿ ಏನ್ ಅಂದ್ರೆ ಯಾವ ರೀತಿ ಇಲ್ಲಿ ಪಾರ್ಕ್ ಒಳಗೆ ಕಸಗಳನ್ನ ಹಾಕ್ತಿದ್ದಾರೆ, ಎಲ್ಲಿಂದ ತಂದು ಕಸಗಳನ್ನ ಇಲ್ಲಿ ಡಂಪ್ ಮಾಡ್ತಿದ್ದಾರೆ, ಅಥವಾ ಇದು ಪಾರ್ಕ್ ಅಥವಾ ಕಸಗಳನ್ನ ಡಂಪ್ ಮಾಡುವಂತಹ ಜಾಗನ ಅಂತ ಒಂದೂ ಗೊತ್ತಾಗ್ತಿಲ್ಲ. ನೋಡಿ, ಇಲ್ಲಿ ನೀವು ಗಮನಿಸಿರ್ಬಹುದು, ಈ ಕಡೆ ಇಲ್ಲಿ ಗಿಡಗಳು ಯಾವ ರೀತಿ ಇದೆ, ಇಲ್ಲಿ ಎಷ್ಟು ಗಿಡಗಳನ್ನ ಬಿಸಾಕಿದ್ದಾರೆ, ಯಾವ ರೀತಿ ಇದೆ ಅಂತ ನೀವು ನೋಡಿರ್ಬಹುದು. ಇಲ್ಲಿ ನೋಡಿ, ಮುಂದೆ ಪಾಟ್ಗಳಲ್ಲೂ ಅಷ್ಟೇ. ಹಾಗಾದ್ರೆ ಇಲ್ಲಿ ಸಚಿವರು ಇಲ್ಲಿ ಮೀಟಿಂಗ್ ಆಗುವಾಗ ಕೇಳ್ತಾರೆ, ಇಷ್ಟು ಗಿಡಗಳನ್ನ ನೆಡಬೇಕು, ಸರ್ಕಾರದಿಂದ ಇಷ್ಟು ಅನುದಾನ ಬರುತ್ತೆ, ಗಿಡಗಳನ್ನ ನೆಡಬೇಕು ಅಂತ ಎಲ್ಲ ಹೇಳ್ತಾರೆ. ಹಾಗಾದ್ರೆ ಈ ಅನುದಾನದಲ್ಲಿ ಬರುವಂತಹ ಗಿಡಗಳು ಎಲ್ಲಿ ಹೋಯ್ತು ಅಂತ ಕೂಡ ಲೆಕ್ಕವನ್ನು ಕೂಡ ಅವರೇ ಕೇಳ್ತಾರೆ. ಅಂದ್ರೆ ಇದೆಲ್ಲ ಅವ್ರ ಗಮನದಲ್ಲಿ ಇದೆಯಾ? ಗಿಡಗಳು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಎಲ್ಲಿ ಪಾಳ್ ಬೀಳುತ್ತೆ, ಎಲ್ಲಿ ಬಿದ್ದಿರುತ್ತೆ, ಎಲ್ಲಿ ವೇಸ್ಟ್ ಆಗುತ್ತೆ, ಎಲ್ಲಿ ಪೋಲಾಗುತ್ತೆ ಅಂದ್ರೆ ಅವ್ರದೇ ಮುಖ್ಯ ಕಚೇರಿಯಲ್ಲೇ ಈ ರೀತಿ ಗಿಡಗಳು ಪಾಳು ಬಿದ್ದಿದೆ. ಹಾಗಾದ್ರೆ ಏನ್ ಲೆಕ್ಕ ಕೊಡ್ಬೇಕು ಸಚಿವರಿಗೆ? ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯ ಲೆಕ್ಕ ಕೊಡ್ಬೇಕು? ಹಾಗಾದ್ರೆ ಇದನ್ನೆಲ್ಲ ನೋಡುವವರು ಯಾರಿಲ್ವಾ? ಹಾಗೇನೆ ಇಲ್ಲಿ ನೀವು ಇನ್ನೊಂದು ನೋಡಿ, ಇಲ್ಲಿ ಮುಖ್ಯ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಮೆಣಸಿನಕಾಯಿ ಗಿಡಗಳನ್ನ ಬೆಳೆದಿದ್ದಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕರು ಓಡಾಡುವಂತಹ ಜಾಗದಲ್ಲಿ, ಅಂದ್ರೆ ಸರ್ಕಾರಿ ಜಾಗದಲ್ಲಿ, ಜಿಬಿ ಮುಖ್ಯ ಕಚೇರಿ ಆವರಣದಲ್ಲಿ ಮೆಣಸಿನಕಾಯಿ ಗಿಡಗಳ ಮಿನಿ ತೋಟವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಸಣ್ಣ ಪುಟ್ಟ ತರಕಾರಿ ಗಿಡಗಳನ್ನು ಹಾಕಿದ್ದಾರೆ. ಇದೆಲ್ಲ ವ್ಯವಸ್ಥೆ, ಈ ಅವ್ಯವಸ್ಥೆ ಅವರ ಗಮನದಲ್ಲಿದೆಯಾ, ಸಚಿವರ ಗಮನದಲ್ಲಿದೆಯಾ, ಅಥವಾ ಮುಖ್ಯ ಆಯುಕ್ತರ ಗಮನದಲ್ಲಿದೆಯಾ? ಈ ರೀತಿ ಮಾಡಕ್ಕೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ರು? ಅಥವಾ ಇಲ್ಲಿನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಅಥವಾ ಅವರ ಮನೆಗೆ ತಗೊಂಡೋಗಕ್ಕಂತ ಬೆಳೆದಿದ್ದಾರಾ, ಅಥವಾ ಯಾವ ಉದ್ದೇಶಕ್ಕಾಗಿ ಈ ರೀತಿ ಬೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗೇನೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲಿ ನೋಡಿ, ಈ ನೀರ್ ನಿಂತು ಎಷ್ಟು ವರ್ಷಗಳು ಕಳೆಯುತ್ತೇನೋ ಗೊತ್ತಿಲ್ಲ. ಇಲ್ಲಿ ಸೊಳ್ಳೆಗಳ ರಾಶಿ, ಇಲ್ಲಿ ನಮಗೂ ಕೂಡ ನಿಲ್ಲಕ್ಕಾಗ್ತಿಲ್ಲ. ಒಂದ್ ಸೆಕೆಂಡ್ಗೊಂದು 10-20 ಸೊಳ್ಳೆಗಳು ಬಂದು ಕಚ್ಚಿರುತ್ತೆ. ಯಾಕೆಂತ ಹೇಳಿದ್ರೆ ಯಾವ ರೀತಿ ಕೊಳ್ತೋಗ್ತಿದೆ, ಇಲ್ಲಿ ಸ್ಮೆಲ್ ಇದೆ, ನಿಲ್ಲಕ್ಕಾಗಲ್ಲ, ಆ ರೀತಿ ಇದೆ. ಇದನ್ನೊಂಚೂರು ಕ್ಲೀನ್ ಆಗಿ ಮಾಡಿದಾರ. ಸ್ವಚ್ಛ ಭಾರತ ಅಂತಾರೆ. ಜಿಬಿಎ ಮುಖ್ಯ ಕೆಲಸ ಏನು, ನಮ್ಮ ಬೆಂಗಳೂರನ್ನ ಸ್ವಚ್ಛವಾಗಿಡೋದು ಇದರ ಮುಖ್ಯ ಕೆಲಸ. ಹಾಗೆ ಇಲ್ಲಿ ನೋಡಿ, ನರ್ಸರಿ ಗಿಡಗಳನ್ನ ನೀವು ಹೇಳಿದ್ರಿ. ಈಗ ಬೇರೆ ಜಾಗಗಳಲ್ಲಾದ್ರೆ ಹೇಳ್ಬೋದು, ಅಲ್ಲಿ ಯಾವ ರೀತಿ ಅಂದ್ರೆ ದುರುಪಯೋಗ ಆಗ್ತಾ ಇದೆ, ಗಿಡಗಳು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಆದ್ರೆ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಜಿಬಿಎ ಮುಖ್ಯ ಕಚೇರಿಯಲ್ಲೇ ಈ ರೀತಿ ಇದ್ರೆ ಮತ್ತೆ ಹೊರಗಿನ ಜಾಗಗಳಲ್ಲಿ ಇನ್ನು ಯಾವ ರೀತಿ ಇರಬಹುದು ಅಂತ. ಇನ್ನ ಮುಂದೆ ನೀವು ಬನ್ನಿ, ಇದು ಪಾರ್ಕ್ ಅಥವಾ ಕಾಡ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಯಾವ ರೀತಿ ಗಿಡಗಳನ್ನ ಇಲ್ಲಿ ಕಡಿದು ಅಲ್ಲಿ ಇಲ್ಲಿ ಹಾಕಿದ್ದಾರೆ. ಮುಂದೆ ನೋಡಿದ್ರೆ ಚೇರು, ಗಲೀಜು, ಊಟ ಮಾಡಿರೋ ಪ್ಲೇಟ್ಗಳು, ಟೀ ಕುಡಿದಿರೋ ಲೋಟಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಇಲ್ಲೇ ಈ ರೀತಿ ಇದ್ರೆ ಪ್ಲಾಸ್ಟಿಕ್ ಅನ್ನ ಈ ರೀತಿ ಇಲ್ಲಿ ಬೇಜವಾಬ್ದಾರಿಯಿಂದ ಎಲ್ಲ ವರ್ತಿಸ್ತಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಗಮನದಲ್ಲಿ ಇದ್ದೂ ಕೂಡ ಸುಮ್ಮನೆ ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ಆಗ್ತಿದೆ. ಇಲ್ಲ ಅಂತ ಹೇಳಿದ್ರೆ ಮುಖ್ಯ ಕಚೇರಿಯಲ್ಲೇ ಈ ರೀತಿ ಯಾವ ಉದ್ದೇಶಕ್ಕೆ ಹಿಂಗ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಪಾರ್ಕ್ ಮಾಡ್ಬೇಕು ಅಂತ ಅವ್ರಿಗೆ ಏನಿತ್ತು, ಅಥವಾ ಸರ್ಕಾರದಿಂದ ಯಾಕೆ ಅನುದಾನವನ್ನ ಬಿಡುಗಡೆ ಮಾಡ್ಕೊಂಡು ಈ ತರ ಪಾರ್ಕ್ ಮಾಡ್ತೀವಿ ಅಂತ ಅವರ ಉಪಯೋಗಕ್ಕೆ ಏನಾದ್ರು ಅನುದಾನವನ್ನ ಬಿಡುಗಡೆ ಮಾಡಿದ್ರ, ಅಥವಾ ಈ ಪಾರ್ಕ್ ಏನಾದ್ರೂ, ಈ ಪಾರ್ಕ್ ಅಲ್ಲಿ ನೀವು ಗಮನಿಸಬಹುದು, ಏನಾದ್ರೂ ಇಂಪ್ರೂವ್ಮೆಂಟ್ ಇದೆಯಾ? ಏನು ಇಲ್ಲ. ಇಲ್ಲಿ ಜನಗಳಂತೂ ಓಡಾಡಕ್ಕಾಗಲ್ಲ. ಹೊರಗಿನ ಪಾರ್ಕ್ ಬಗ್ಗೆ ನಾವು ಮಾತಾಡ್ತೀವಿ, ಅಲ್ಲಿ ಪಾರ್ಕ್ ಸರಿ ಇಲ್ಲ, ಇಲ್ಲಿ ಪಾರ್ಕ್ ಸರಿ ಇಲ್ಲ, ಜಿಬಿ ಅವರು ಏನು ಕೆಲಸ ಮಾಡ್ತಿಲ್ಲ ಅಂತ. ಹಾಗಾದ್ರೆ ಮುಖ್ಯ ಕಚೇರಿಯಲ್ಲಿ ಈ ರೀತಿ ಪಾರ್ಕ್ ಇದ್ರೆ, ಈ ಪಾರ್ಕ್ನ ಪರಿಸ್ಥಿತಿ ನೋಡಿದ್ರೆ ಹೊರಗಿನವರಿನ್ನ ಇನ್ನು ಅವ್ರ ಪಾರ್ಕ್ಗಳನ್ನ ಯಾವ ರೀತಿ ಇಟ್ಕೋಬೇಕು? ಇಲ್ಲಿ ಒಂದು ದಿನಾನು ಇಲ್ಲಿ ಶುಚಿತ್ವ ಕಾಪಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ಇವ್ರಿಗೆ ಇಲ್ಲ ಏನ್ ಹೇಳ್ಬೇಕು? ಇಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇನ್ನು ಅನ್ನೋ ಪರಿಸ್ಥಿತಿ ಇಲ್ಲಿ ಬಂದಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜಿಬಿಎ ಮುಖ್ಯ ಕಚೇರಿ ಆವರಣದಲ್ಲಿರುವಂತಹ ಈ ಪಾರ್ಕ್ ನ ಪರಿಸ್ಥಿತಿ. ಹಾಗಾದ್ರೆ ಈ ಪಾರ್ಕ್ ಈ ರೀತಿ ಇದೆ ಅನ್ನೋದು ಇಲ್ಲಿನ ಆಯುಕ್ತರ ಗಮನದಲ್ಲಿರಬಹುದು ಅಥವಾ ಸಚಿವ ಕೃಷ್ಣ ಬೈರೇಗೌಡ ಅವರ ಗಮನದಲ್ಲಿ ಇದೆಯಾ? ನನ್ನ ಪ್ರಕಾರ ಇದು ಖಂಡಿತ ಇಲ್ಲ. ಯಾಕೆಂತ ಹೇಳಿದ್ರೆ ಈ ರೀತಿ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ. ಇದು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅಂತ ಹೇಳ್ಕೊಂಡು ನೀವು ಪಾರ್ಕ್ ಗಳನ್ನ ಮಾಡ್ತೀರಾ. ಪಾರ್ಕ್ ಗಳನ್ನ ಮಾಡಿ ಈ ರೀತಿ ಕಸದ ರಾಶಿಗಳನ್ನ ಇಲ್ಲೇ ಗುಡ್ಡೆ ಹಾಕಿದ್ರೆ ಜನಗಳು ಎಲ್ಲಿ ಹೋಗ್ಬೇಕು? ಹಾಗಾಗಿ ದಯವಿಟ್ಟು ಇಲ್ಲಿನ ಆಯುಕ್ತರಾದಂತಹ ಮಹೇಶ್ ರಾವ್ ಅವರೇ, ಹಾಗೇನೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ದಯವಿಟ್ಟು ಈ ಜಿಬಿಎ ಮುಖ್ಯ ಕಚೇರಿ ಆವರಣದಲ್ಲಿರುವಂತಹ ಈ ಪಾರ್ಕ್ ಒಳಗಡೆ ಭೇಟಿ ಕೊಟ್ಟು ಈ ಪಾರ್ಕ್ ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಮ ಕಣ್ಣಾರೆ ಒಂದ್ಸಲ ನೋಡ್ಬಿಡಿ. ಫೋಕಸ್ ಟಿವಿ
ಕಡೆಯಿಂದ ದಯವಿಟ್ಟು ಈ ವಿಡಿಯೋನ ನೀವು ಗಮನಿಸಿ. ನಿಮ್ಗೆ ಅಲ್ಲಿಂದ ಇಲ್ಲಿ ಬಂದು ನೋಡೋದಕ್ಕೆ, ಈ ಪಾರ್ಕ್ ನೋಡೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ದಯವಿಟ್ಟು ನಮ್ಮ ಫೋಕಸ್ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ. ಟೆಲಿಕಾಸ್ಟ್ ಆದ ನಂತರ ಆದ್ರೂ ಇಲ್ಲಿನ ಸಚಿವರು ಇರ್ಬಹುದು, ಆಯುಕ್ತರು ಇರ್ಬಹುದು, ಈ ಪಾರ್ಕ್ ಅನ್ನ ಸರಿಪಡಿಸ್ಕೊಳ್ತಾರ, ಕಾದು ನೋಡ್ಬೇಕು. ಕ್ಯಾಮರಾ ಪರ್ಸನ್ ಅಸ್ಲಾಂ ಜೊತೆ ನಾನು ಜಯಶ್ರೀ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.